ಹಲೋ ಎವ್ರಿವನ್, ಸುವರ್ಣ ನರ್ಸರಿ ಆ್ಯಂಡ್ ಲ್ಯಾಂಡ್ಸ್ಕೇಪ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನಿಮಗೆ ತೋರ್ಸೋಕ್ಕೆ ಹೊರಟಿರೋದು ಮ್ಯಾಂಗ್ಳೂರ್ ಸ್ಮಾರ್ಟ್ ಸಿಟಿ ರಿವರ್ ಫ್ರಂಟ್ ಪ್ರಾಜೆಕ್ಟ್. ನಮ್ಮ ಟೀಮ್ಗೆ ಈ ಕೆಲಸ ಬರೀ ಪ್ರಾಜೆಕ್ಟ್ ಅಷ್ಟೇ ಅಲ್ಲ, ಒಂದು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ರಿವರ್ ಫ್ರಂಟ್ ಬಗ್ಗೆ ನೀವು ಈಗಾಗಲೇ ಕೇಳಿರ್ಬೋದು. ರಿವರ್ ಸೈಡನ್ನು ಸಾರ್ವಜನಿಕ ಚಟುವಟಿಕೆಗಳಿಗೆ, ವಾಯುವಿಹಾರ, ಪಾರ್ಕ್ ಇತ್ಯಾದಿಗಳಿಗೆ ಮೀಸಲಿಡಲು ಇರುವಂಥ ಗೌರ್ಮೆಂಟಿನ ಇನಿಷಿಯೇಟಿವ್ ಇದು. ಸೊ ಅಹಮದಾಬಾದ್ ಸಬರ್ಮತಿ ರಿವರ್ ಫ್ರಂಟ್ ಈಗಾಗಲೇ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಪುಣೆ, ಪಾಟ್ನಾ, ಕಾನ್ಪುರ್, ಕೊಚ್ಚಿ ಈ ಥರ ಬೇರೆ ಬೇರೆ ಸ್ಥಳಗಳಲ್ಲಿ ಇದನ್ನು ಯೋಜಿಸಲಾಗಿದೆ. ಇಂಥದ್ದೇ ಒಂದು ರಿವರ್ ಫ್ರಂಟ್ ಪ್ರೊಮೆನೇಡ್ ನಮ್ಮ ಮಂಗಳೂರಿನಲ್ಲೂ ಇದೆ ಅಂತ ಹೇಳಿದರೆ ಅದು ಖುಷಿಯ ವಿಚಾರವೇ. 3 ವರ್ಷ ಮೊದಲು ಮಂಗಳೂರು ಸ್ಮಾರ್ಟ್ ಸಿಟಿ ಮಿಷನ್ ಮೂಲಕ ಗೌರ್ಮೆಂಟ್ ಅಪ್ರೂವಲ್ ಆಗಿತ್ತು. 1.5 ವರ್ಷ ಮೊದಲು ಗಣ್ಯರು ಮರ ನೆಡುವ ಕಾರ್ಯಕ್ರಮದ ಮೂಲಕ ಈ ಪ್ರಾಜೆಕ್ಟ್ನ ಉದ್ಘಾಟನೆ ಆಯಿತು. ಅದರಲ್ಲಿ ಭಾಗಿಯಾದ ನಂತರ ನಮ್ಮ ಕೆಲಸ ಶುರುವಾಯಿತು. JCB ಎಲ್ಲಿ ತನಕ ಬರುತ್ತೋ ಅಲ್ಲಿ ತನಕ ಮಣ್ಣು ತರಿಸಿದ್ವಿ. ಈ ಕಾಣೋ ಸ್ಥಳದಲ್ಲಿ 30-40 ಗಿಡ ನೆಟ್ವಿ. ನಂತರ 2 ತಿಂಗಳು ಜಾಗವನ್ನು ಸ್ವಚ್ಛಗೊಳಿಸಿ, ಕಳೆ ತೆಗೆಸಿ, ಮಣ್ಣು ಹಾಕಿ, ಸಮತಟ್ಟು ಎಲ್ಲ ಮಾಡಿದ್ವಿ. ಹಾಗೆ ಗಿಡಗಳನ್ನು ತರಿಸಿದ್ವಿ. ಇದು ಬೇಲಿ ಬದಿಗೆ ನೆಡಲಿರುವ ರೆಡ್ ಪಾಮ್ ಗಿಡಗಳು. ನೆಕ್ಸ್ಟ್ ಕೆಲಾತಿಯಾ, ಹೆಲಿಕೋನಿಯಾ, ಹೀಗೆ ಆಯಾಯ ಜಾಗಕ್ಕೆ ಅನುಗುಣವಾಗಿ ಗಿಡಗಳನ್ನು ಸೆಲೆಕ್ಟ್ ಮಾಡಿ ನೆಡೋ ಕೆಲಸ ಶುರುವಾಯಿತು. 16,000ಕ್ಕಿಂತಲೂ ಹೆಚ್ಚು ಗಿಡಗಳು ಬೇಕಾಗಿತ್ತು. ಎಲ್ಲ ಸೇರಿದಾಗ 30 ಟನ್ ವೆಯ್ಟ್ ಬಂದಿತ್ತು. ಸೊ ಇಷ್ಟು ದೊಡ್ಡ ಲಾರಿ ಸೈಡ್ ತಲುಪಿದಾಗ ಇಳಿಸೋದೇ ದೊಡ್ಡ ಸಾಹಸವಾಗಿತ್ತು. ಗಿಡಗಳನ್ನು ಎತ್ತಿಕೊಂಡೇ ಹೋಗಬೇಕಿತ್ತು. ಮಳೆಗಾಲ ಬೇರೆ. ಲೋಡ್ ಖಾಲಿ ಮಾಡಲು 2 ದಿನ ತಗೊಂಡ್ವಿ. ಅದಾದ ನಂತರ ಇನ್ನೊಂದು 20 ಟನ್ನಿನ ಲೋಡ್ ಬಂತು. ಕೊಟೇಶನ್ ಪ್ರಕಾರ ಗಿಡಗಳನ್ನು ತರಿಸಿ ಆಯಿತು. ಇನ್ನೂ ನೆಡೋ ಕೆಲಸ. ಜಸ್ಟ್ ಪ್ಲ್ಯಾಂಟಿಂಗ್ ಅಲ್ಲ, ಸರಿಯಾದ ಜಾಗದಲ್ಲಿ ಸರಿಯಾದ ಗಿಡ ನೆಡೋದು. ಇಟ್ ನೀಡ್ಸ್ ಪ್ಲ್ಯಾನಿಂಗ್. ಯಾವ ಗಿಡಕ್ಕೆ ಜಾಸ್ತಿ ಬಿಸಿಲು ಬೇಕಾಗುತ್ತೆ, ಕಲರ್ ಕಾಂಬಿನೇಷನ್ ಹೇಗೆ ಕಾಣುತ್ತೆ ಅಂತೆಲ್ಲ ಡಿಸ್ಕಸ್ ಮಾಡಿ ನಡೆಸ್ತಾ ಹೋದ್ವಿ. ಮಳೆಗಾಲ ಆಗಿರೋದ್ರಿಂದ ವೆಹಿಕಲ್ ನಮಗೆ ಬೇಕಾದಲ್ಲಿಗೆ ಬರೋಕ್ಕಾಗಲಿಲ್ಲ. ಸ್ವಲ್ಪ ಜಾಸ್ತಿನೇ ಟೈಮ್ ಕನ್ಸ್ಯೂಮಿಂಗ್ ಲೇಬರ್ ಕೆಲಸ ಆಯಿತು. ಲೋಡ್ಸ್ ಬರ್ತಾ ಇದ್ವು. ನಾವು ನಮ್ಮ ಕೆಲಸನ ಮುಂದುವರಿಸ್ತಾ ಹೋದ್ವಿ. ಇಂಜಿನಿಯರ್ ಮತ್ತು ಅಧಿಕಾರಿಗಳು ಆಗಾಗ ಸೈಟ್ಗೆ ಭೇಟಿ ನೀಡ್ತಾ ಇದ್ದರು. ಅವರ ಜೊತೆ ಕೆಲಸ ಕಾರ್ಯಗಳ ಸಮಾಲೋಚನೆ, ಇನ್ನೂ ಯಾವ ಥರ ಮುಂದುವರಿಸೋಣ ಅಂತೆಲ್ಲ ಚರ್ಚೆ ಆಗ್ತಾ ಇತ್ತು. ನಡೀತಾ ಇರೋ ನಮ್ಮ ಕೆಲಸಕ್ಕೆ ಪಾಸಿಟಿವ್ ಫೀಡ್ಬ್ಯಾಕ್ ಕೂಡ ಕೊಡ್ತಾ ಇದ್ದರು. ಟೀಮ್ನ ಮುಂದಿನ ಟಾಸ್ಕ್ 9,000 ಸ್ಕ್ವೇರ್ ಫೀಟ್ ಏರಿಯಾಕ್ಕೆ ಗ್ರಾಸ್ ಲೇಯಿಂಗ್ ಮಾಡೋದಾಗಿತ್ತು. ಮೊದಲೇ ಇದ್ದ ಮಣ್ಣು ಸೂಟೇಬಲ್ ಇರಲಿಲ್ಲ ಅಂತ ಲೋಡ್ ತರಿಸಿ ಫಸ್ಟು ಮಣ್ಣು ಹಾಕ್ಸಿದ್ವಿ. JCBಯಿಂದ ಲೆವೆಲ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಬಟ್ ಮಳೆಗೆ ಮಣ್ಣು ಮೆತ್ತಗಾಗಿ ಅದು ಕಷ್ಟ ಆಯಿತು. ಅದಕ್ಕೆ ಮ್ಯಾನ್ಯಲಿ ಹಲಗೆ ಮೂಲಕ ಲೆವೆಲಿಂಗ್ ಮಾಡಿ 2 ವಾರ ಸೆಟ್ ಆಗಲಿ ಅಂತ ಬಿಟ್ವಿ. ಒಮ್ಮೆ ಹಾಕಿರೋ ಮಣ್ಣು ಎಲ್ಲ ಸೆಟ್ ಆದಮೇಲೆ ಪುನಃ 5 ಲೋಡ್ ಮಣ್ಣು ತರಿಸಿ ಅದರ ಮೇಲಿಂದ 3-4 ಇಂಚು ಆಗುವಷ್ಟು ಹಾಕಿಸಿದಾಗ ನಮ್ಮ ಗ್ರಾಸ್ ಲೋಡ್ ಕೂಡ ಬಂದಿತ್ತು. ಗ್ರಾಸ್ ಲೇಯಿಂಗ್ ಕೆಲಸ ಹೀಗೆ ನಡೀತಾ ಇದೆ ನೋಡಿ. ಬೇಸಿಕಲಿ ಈ ಜಾಗವನ್ನು ಒಂದು ಸ್ಟೇಜ್ ಥರ ಸೆಟ್ ಮಾಡಬೇಕಿತ್ತು. ಫಂಕ್ಷನ್ ಆ್ಯಂಡ್ ಪ್ರೋಗ್ರಾಮ್ಗೆ ಸೂಟೇಬಲ್ ಆಗೋ ಥರ ಡಿಸೈನ್ ಮಾಡೋ ಪ್ಲ್ಯಾನ್ ಮಾಡಿದರು. ಹಾಗಾಗಿ ನೆಕ್ಸ್ಟ್ ಟಾಸ್ಕ್ ಫೇವರ್ ಸ್ಟೋನ್ ಹಾಕೋದು. ಸೊ 450 ಸ್ಕ್ವೇರ್ ಫೀಟ್ ಸಾದ್ರಳ್ಳಿ ಸ್ಟೋನ್ ಆರ್ಡರ್ ಮಾಡಿ ಅದನ್ನು ಹಾಕ್ಸಿದ್ವಿ.
ಇವಾಗ ಫೈನಲ್ ಟ್ರಾನ್ಸ್ಫಾರ್ಮೇಷನ್ ಹೇಗಿದೆ ನೋಡಿ. ರಿವರ್ ಫ್ರಂಟ್ಗೆ ಫ್ರೆಶ್ ಗ್ರೀನ್ ಲುಕ್ ಬಂದಿದೆ. ಆಮೇಲೆ ವಾಕ್ಯವೇ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಯಾವುದೇ ಪ್ರಾಜೆಕ್ಟ್ ಆದರೂ ನಾವು ಅದನ್ನು ಒಂದು ಟಾಸ್ಕ್ ಅಂತ ನೋಡಲ್ಲ. ಇಟ್ಸ್ ಎನ್ ಎಕ್ಸೈಟಿಂಗ್ ಥಿಂಗ್ ಫಾರ್ ಅಸ್ ಆ್ಯಂಡ್ ಅದೊಂದು ಸುಂದರವಾದ ರೆಸ್ಪಾನ್ಸಿಬಿಲಿಟಿ. ನಿಜ ಹೇಳಬೇಕಂದ್ರೆ ಸ್ಟ್ರಗಲ್ ಅಂತೂ ಡೈಲಿ ಇರುತ್ತೆ. ಸೈಟ್ನ ಅಡಚಣೆಗಳು ಮತ್ತು ಪ್ಲ್ಯಾಂಟ್ ಲೋಡ್ ಬರೋದು ಡಿಲೇ ಆಗಿರುತ್ತೆ ಒಂದೊಂದು ಸಲ, ಮತ್ತು ಲಾಸ್ಟ್ ಮೊಮೆಂಟ್ ಪ್ಲ್ಯಾನ್ ಚೇಂಜಸ್ ಆಗಿರುತ್ತೆ, ಮಳೆಯಿಂದಾಗಿರೋ ಪ್ರಾಬ್ಲಮ್ಸ್, ಮತ್ತು ಎಷ್ಟೊಂದು ಸಲ ಲೋಡ್ ಅರ್ಲಿ ಮಾರ್ನಿಂಗ್ ಬಂದಾಗ ಕೆಲವೊಂದು ಪ್ಲ್ಯಾಂಟ್ಸು ಡ್ಯಾಮೇಜ್ ಆಗಿರುತ್ತೆ. ಮ್ಯಾನ್ಯುವಲಿ ಪ್ಲ್ಯಾಂಟ್ಸನ್ನು ಹೊತ್ಕೊಂಡು ಹೋಗಬೇಕಾಯಿತು. ಬಟ್ ವೆನ್ ಪ್ಯಾಷನ್ ಈಸ್ ಸ್ಟ್ರಾಂಗ್ ಈವನ್ ಡಿಫಿಕಲ್ಟೀಸ್ ಬೋ ಡೌನ್. ಈ ಪ್ರಾಜೆಕ್ಟ್ ಅಂತೂ ಕೆಲವು ತಿಂಗಳಲ್ಲ, ಆಲ್ಮೋಸ್ಟ್ 1 ವರ್ಷನೇ ತಗೊಂಡಿದೆ ಕಂಪ್ಲೀಟ್ ಆಗೋಕ್ಕೆ. ಪ್ರತಿಯೊಂದು ಚಿಕ್ಕ ಚಿಕ್ಕ ಕೆಲಸನೂ ಡೀಟೇಲಾಗಿ ಅಬ್ಸರ್ವ್ ಮಾಡಿಕೊಂಡು ಪ್ಲ್ಯಾನ್ ಮಾಡಬೇಕಾಗುತ್ತೆ. ಮತ್ತು ನಮಗೆ ಕೊಟ್ಟಿರೋ ಸ್ಕೆಚ್ ಆ್ಯಂಡ್ ನಮ್ಮ ಮೈಂಡಲ್ಲಿರೋ ಐಡಿಯಾಸ್ ಅಲೈನ್ ಆಗೋ ಥರ ಕೆಲಸ ಮಾಡ್ತಾ ಹೋದ್ವಿ. It was challenging and thrilling experience at the same time. A beautiful space is not built by machines, it's built by people who care. ಕೆಲಸ ಆಲ್ಮೋಸ್ಟ್ ಮುಗಿದ ಮೇಲೆ ಒಂದು ಪ್ರೊಫೆಷನಲ್ ಡ್ರೋನ್ ಎಕ್ಸ್ಪರ್ಟನ್ನು ಕರೆಸಿದ್ವಿ. ಏರಿಯಲ್ ಶಾರ್ಟ್ಸ್ ಹಾಗೆ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಷನನ್ನು ನಮಗೆ ನೋಡಬೇಕಿತ್ತು. ನಮ್ಮ ಟೀಮ್ ಅಂತೂ ತುಂಬ ಎಕ್ಸೈಟೆಡ್ ಆಗಿತ್ತು. ಸೊ ಈಗ ಈ ಗಾರ್ಡನಲ್ಲಿ ಆಲ್ಮೋಸ್ಟ್ 50 ವೆರೈಟಿ ಗಿಡಗಳಿವೆ. 18,000ಕ್ಕಿಂತ ಹೆಚ್ಚು ಗಿಡಗಳನ್ನು ತರಿಸಿ ನೆಟ್ಟಿದ್ದೇವೆ. ಯಾವ ಗಿಡನ ಯಾವ ಥರ ಕೇರ್ ತಗೋಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿ, ಯಾವ ಗಿಡ ಹೇಗೆ ಮತ್ತು ಎಲ್ಲಿ ನೆಡೋದು ಅಂತ ಪ್ರತಿಯೊಂದು ಗಿಡವನ್ನು ಅಷ್ಟೇ ವಹಿಸಿ ನೆಟ್ಟು ಬೆಳೆಸ್ತಾ ಇದ್ದೇವೆ. ಈ ಥರ ಒಳ್ಳೆಯ ರಿಸಲ್ಟ್ ಸಿಕ್ಕಿದಾಗ ಮನಸ್ಸಿಗಾಗುವ ತೃಪ್ತಿ ಇದೆಯಲ್ಲ, ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸಾರ್ಥಕತೆಯ ಭಾವ ಅಷ್ಟೆ. ಸುಮಾರು 2 ಕಿಲೋಮೀಟರ್ವರೆಗೂ ಡಿಸೈನ್ ಮಾಡಿರೋ ಯೋಜನೆ ಇದು. ಈಗಾಗಲೇ 600 ಮೀಟರ್ನಲ್ಲಿ ಕಾಮಗಾರಿ ನಡೀತಾ ಇದೆ. ಅದರಲ್ಲಿ ಅಂದಾಜು 350 ಮೀಟರ್ ಈಗಾಗಲೇ ಪೂರ್ಣಗೊಂಡಿದೆ. ಅದನ್ನು ನೀವೀಗ ನೋಡ್ತಾ ಇದ್ದೀರಾ. ಈ 2.1 ಕಿಲೋಮೀಟರ್ ಪಾತ್ವೇ ಜೊತೆಗೆ ಸೈಕಲ್ ಟ್ರ್ಯಾಕ್ ಇರುತ್ತೆ. ಬಯೋಡೈವರ್ಸಿಟಿ ಪಾರ್ಕ್ ಅಂದರೆ ಕಾಡಿನ ಮಧ್ಯೆ ನೆಲದಿಂದ 1 ಮೀಟರ್ ಎತ್ತರದಲ್ಲಿ ನಡ್ಕೊಂಡು ಹೋಗೋ ವ್ಯವಸ್ಥೆ. ವುಡನ್ ವಾಕ್ವೇ, ಲ್ಯಾಂಡ್ಸ್ಕೇಪಿಂಗ್, ರೆಸ್ಟ್ ರೂಮ್, ಓಪನ್ ಸ್ಟೇಜ್, ಫುಡ್ ಕೆಫೆ, ಎಕ್ಸಿಬಿಷನ್ ಗ್ಯಾಲರಿ, ಟ್ರೀ ಹೌಸ್, ಬರ್ಡ್ ವಾಚಿಂಗ್, ಸೀಟಿಂಗ್ ಅರೇಂಜ್ಮೆಂಟ್, ಹಳೆ ತರಹದ ಬಾವಿಗಳು, ಆಫೀಸ್ ಬ್ಲಾಕ್, ವೆಲ್ನೆಸ್ ಸೆಂಟರ್, ಬೋಟ್ ಬಿಲ್ಡಿಂಗ್ ಯಾರ್ಡ್, ಪೆಟ್ ಪಾರ್ಕ್, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಜಿಮ್ ಏರಿಯಾ, ಸ್ಮಾಲ್ ಓಪನ್ ಪ್ಲೇ ಗ್ರೌಂಡ್, ಹಾಗೆ ಮುಂಬರುವ ದಿನಗಳಲ್ಲಿ ವಾಟರ್ ಸ್ಪೋರ್ಟ್ಗೆ ಬೇಕಾದ ವ್ಯವಸ್ಥೆಗಳನ್ನು ಯೋಜಿಸಲಾಗ್ತಾ ಇದೆ. ಈ ಪ್ರಾಜೆಕ್ಟ್ ನಮ್ಮ ಟೀಮ್ಗೆ ಒಂದು ದೊಡ್ಡ ಮೈಲ್ಸ್ಟೋನ್ ಅಷ್ಟೇ ಅಲ್ಲ, ನಮ್ಮ ಮಂಗಳೂರಿನ ಸೌಂದರ್ಯನ ಇನ್ನಷ್ಟು ಎನ್ಹ್ಯಾನ್ಸ್ ಮಾಡಿರೋದ್ರಲ್ಲಿ ಸಂಶಯನೇ ಇಲ್ಲ. ಹಾಗೆ ಈ ಸಂದರ್ಭದಲ್ಲಿ ಮಂಗಳೂರು ಸ್ಮಾರ್ಟ್ ಸಿಟಿ ಟೀಮನ್ನು ನಾವು ನೆನೆಸ್ಕೊಳ್ಳೇಬೇಕು. ಇಂಥ ಒಂದು ಯೋಜನೆಯನ್ನು ನಮ್ಮ ನಗರದಲ್ಲೂ ಇಂಪ್ಲಿಮೆಂಟ್ ಆಗೋ ಥರ ಮಾಡ್ತಾ ಇದ್ದಾರೆ. ಹಾಗೆ ಇನ್ನಷ್ಟು ಪ್ಲ್ಯಾನಿಂಗ್ಗಳು ನಡೀತಾ ಇವೆ. ಥ್ಯಾಂಕ್ಸ್ ಟು ಸ್ಮಾರ್ಟ್ ಸಿಟಿ. ಗವರ್ಮೆಂಟ್ ಈ ಸ್ಪೇಸನ್ನು ಪಬ್ಲಿಕ್ ಬೆನಿಫಿಟ್ಗಾಗಿಯೇ ಕ್ರಿಯೇಟ್ ಮಾಡಿರೋದು. ಹೆಚ್ಚು ಜನರಿಗೆ ಇದು ತಲುಪಲಿ ಅನ್ನೋದೇ ನಮ್ಮ ಆಸೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಜರ್ನಿ. ಇನ್ನೊಂದು ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.